ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು 80 ಅಡಿ ಗೌರ್ಮೆಂಟ್ ಬಸ್ ರಸ್ತೆ. ಇದು ನಿಮಗೆ NH ನ್ಯಾಷನಲ್ ಹೈವೇಯಿಂದ ಜಸ್ಟ್ 3.5-4 ಕಿಲೋಮೀಟ್ರ್ ಆಗುತ್ತೆ. ಈ ಥರ ರಸ್ತೆ ಇದೆ. ಇದು ಬಸ್ ರೋಡು. ವಿಲೇಜಿಂದ ನಿಮಗೊಂದು 1/4 ಕಿಲೋಮೀಟ್ರು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಮೀನು. ನೋಡಿ, ಇದು 10.5 ಎಕರೆ ಬರುತ್ತೆ. ನಿಮ್ಗೆ ಒಂದೇ ಪ್ಲಾಟ್ ಬರ್ತದೆ. ಎಲ್ಲ ಉಳುಮೆ ಎಲ್ಲ ಮಾಡಿಸ್ತವ್ರೆ. ಸ್ವಲ್ಪ ಮಳೆ ಬೆಳ್ಕೊಂಡಿದೆ, ಕ್ಲೀನ್ ಮಾಡ್ಕೋಬೇಕದು. ನಿಮಗೆ ಇದು ರೋಡ್ ಫೇಸಿಂಗ್ ಬಂದು ನಿಮಗೊಂದು 600 ಅಡಿಯಷ್ಟು ಫ್ರಂಟೇಜ್ ಸಿಗುತ್ತೆ. ಅಂದರೆ ಮೇನ್ ರೋಡ್ಗೆ ಅಗಲ ಜಾಸ್ತಿ ಬರ್ತದೆ. ಇದು ಜನರಲ್ ಪ್ರಾಪರ್ಟಿ, ಕೆಂಪು ಮಣ್ಣು, ಒಳ್ಳೆ ತೋಟ ಮಾಡ್ಬೋದು. ಫುಲ್ ಎಂಟೈರ್ ಬೌಂಡ್ರಿ ಇದೇ ಥರ ಇದೆ. ಮಟ್ಟವಾಗಿರ್ತಕ್ಕಂಥ ಜಮೀನು. ಒಂದೇ ಪಾತಿ ಬರ್ತದೆ, 10.5 ಎಕರೆ. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಬೆಂಗಳೂರು ಫಾರ್ಮ್ ಹೌಸ್ ಮಾಡ್ಕೊಂಡವ್ರೆ. ಒಳ್ಳೆ ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಅಗ್ರಿಕಲ್ಚರ್ ಫಾರ್ಮ್ ಹೌಸ್ ಮಾಡ್ಕೋಬೋದು. ಒಳ್ಳೆ ತೋಟ ಡೆವಲಪ್ ಮಾಡ್ಬೋದು. ಬೇಡ ಅಂತಂದರೆ ಮೇನೇಜ್ಡ್ ಫಾರ್ಮ್ ಲ್ಯಾಂಡ್ ಮಾಡೋದಕ್ಕೆ ಮಾಡಿಸ್ತಂಥ ಜಮೀನಿದು. 5 ಕುಂಟೆ ಮಾಡ್ಬೋದು. ಯಾವುದು ಬೇಡ ಅಂತಂದರೆ ಇನ್ವೆಸ್ಟ್ ಬೇಕಾದ್ರೆ ನೀವು ಮಾಡ್ಕೋಬೋದು. ನೋಡಿ, ಒಂದೇ ಫ್ಲಾಟ್ ಬರ್ತದೆ. ಇದು ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಇದು ನಿಮಗೆ ಪೇಪರೆಲ್ಲ ಕ್ಲಿಯರ್ ಆಗಿದೆ, ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಇದು ನಿಮಗೆ ಸಿಂಗಲ್ RTC ಬರ್ತದೆ. ಹದ್ದುಬಸ್ತು ಕೂಡ ಆಗಿದೆ, ಸ್ಕೆಚ್ ಆಗಿ ಫೋರ್ಡೆಲ್ಲ ಆಗಿದೆ. ಸಿಂಗಲ್ ಓನರು. ಒಂದೇ ಪಾತಿ ಬಾಕ್ಸ್ ಟೈಪ್ ಬರ್ತದೆ. ನಾರ್ತ್ ಫೇಸಿಂಗ್ ಬರ್ತದೆ. ಇದು ಲೊಕೇಶನ್ ಬಂದು ನಿಮಗೆ ಬ್ಯಾಂಗ್ಳೂರಿಂದ ಬರೋರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ 65 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದೊಂದು ಲೊಕೇಶನ್ ಇದೆ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು, 10.5 ಎಕರೆ ರಿಜಿಸ್ಟ್ರಿಗೆ ರೆಡಿ ಇದೆ. ನಿಮಗೆ TC ಇದೆ, ನಿರಂತರ ಜೊತೆ ಕರೆಂಟ್ ಇದೆ, ಸರ್ವಿಸ್ ಲೈನ್ ಎಲ್ಲ ವ್ಯವಸ್ಥೆನೂ ಇರತಕ್ಕಂಥ ಪ್ರಾಪರ್ಟಿ ಇದು. ನೋಡಿ, ಇಂಟ್ರೆಸ್ಟ್ ಆಗಿರುವಂಥವರು ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ.